ಬಸ್ ಆಕ್ಸಿಡೆಂಟ್ ಸೊ ಇತ್ತೀಚೆಗೆ ಹೆಚ್ಚಾಯ್ತಾನೆ ಹೋಯ್ತಾ ಇದೆ. ಯಾಕೆ ಏನಕ್ಕೆ ಅಂತ ಗೊತ್ತಾಯ್ತಾ ಇಲ್ಲ. ಸೊ ಎಲ್ಲಾ ಕಡೆನೂ ನಡೀತೈತೆ. ಛತ್ತೀಸ್ಗಢದಲ್ಲಿ ನಡೀತು, ಮತ್ತೆ ಹೈದರಾಬಾದ್ ಅಲ್ಲಿ ನಡೀತು, ಈಗ ರೀಸೆಂಟ್ ಆಗಿ ತಮಿಳುನಾಡಿನಲ್ಲೂ ಕೂಡ ನಡೀತು. ಈ ಒಂದು ವಾರನೂ ಆಗ್ಲಿಲ್ಲ ಅನ್ಸುತ್ತೆ. ತಮಿಳುನಾಡಿನಲ್ಲಿ ಏನ್ ನಡೆದೈತೆ ಗೊತ್ತಾ, ಒಂದು ಯೂಟ್ಯೂಬರ್ ವ್ಲಾಗ್ ಮಾಡ್ತಿದ್ದಂತ ಸಂದರ್ಭದಲ್ಲಿ, ಮೋಟೋ ವ್ಲಾಗ್ ಮಾಡ್ತಿದ್ದಂತೆ. ಸೊ ಹೆಲ್ಮೆಟ್ ಅಲ್ಲಿ ಕ್ಯಾಮ್ರಾವನ್ನ ಕಟ್ಟಿ ವ್ಲಾಗ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಲೈವ್ ಅಲ್ಲಿ ಆಕ್ಸಿಡೆಂಟ್ ನ ವಿಡಿಯೋ ಮಾಡಿ ಕ್ಯಾಪ್ಚರ್ ಮಾಡಿ ಹಾಕೋನೆ. ಸೊ ಏನಾಗೈತೆ ಅಂತಂದ್ರೆ, ಸ್ಪೀಡ್ ಆಗಿ ಹೋಯ್ತಿದ್ದಂತ ಸಂದರ್ಭದಲ್ಲಿ ಆ ಬಸ್ ಡ್ರೈವರ್ ನಿದ್ದೆ ಮಾಡಿದಂತೆ. ನೈಟ್ 11:30 12 ಗಂಟೆಲಿ ನಿದ್ದೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಯಾರಿಗೂ ಏನೂ ಆಗ್ಲಿಲ್ಲ ಸದ್ಯಕ್ಕೆ. ಇದು ಅದರ್ ಸ್ಟೇಟ್ಗಳಲ್ಲಿ ಈ ತರ ಕಂಡು ಬರ್ತಿತ್ತು, ಅವಾಗ್ಲೇ ತುಂಬಾ ಫೀಲಿಂಗ್ ಆಯ್ತಿತ್ತು. ಆದ್ರೆ ಈಗ ನಮ್ಮ ರಾಜ್ಯದಲ್ಲಿ ನಡೆದೈತೆ. ಎಲ್ಲಿ ಅಂತ ಕೇಳ್ತಿದ್ದೀರಾ? ಚಿತ್ರದುರ್ಗದ ಹಿರಿಯೂರು ಬಳಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿರುವಂತಹ ಒಂದು ಘಟನೆ. ಸೊ ಎಲ್ಲಿಂದ ಎಲ್ಲಿಗೋಯ್ತಿತ್ತು ಗೊತ್ತಾ ಈ ಬಸ್ಸು? ಬೆಂಗಳೂರಿಂದ ಶಿವಮೊಗ್ಗ ಮಾರ್ಗವಾಗಿ ಗೋಕರ್ಣಕ್ಕೆ ಹೋಯ್ತಿತ್ತು. ಸೊ ಶಿವಮೊಗ್ಗಕ್ಕೆ ಹೋಯ್ತಿರೋರು ಕೂಡ ಆ ಬಸ್ಸಲ್ಲಿ ಇದ್ರು, ಮತ್ತೆ ಗೋಕರ್ಣಕ್ಕೆ ಹೋಯ್ತಿರೋರು ಕೂಡ ಆ ಬಸ್ಸಲ್ಲಿ ಇದ್ರು. ಸೊ ಎಲ್ಲಿಂದ ಎಲ್ಲಿಗೋಯ್ತಿತ್ತು ಅಂತಂದ್ರೆ, ನಿನ್ನೆ ಈ ವಿಡಿಯೋ ಮಾಡ್ತಿದ್ದೀನಲ್ಲ, ಸೊ ಇವತ್ತು ಗುರುವಾರ, ನಿನ್ನೆ ಬುಧವಾರ ನೈಟ್ 8:30 ಈ ಐಷಾರಾಮಿ ಸ್ಲೀಪರ್ ಬಸ್ ಅನ್ನ ತೆಗಿತಾರೆ. ಸೊ ಹೋಯ್ತಾ ಇರುತ್ತೆ, ಒಂದು ನಾರ್ಮಲ್ ಸ್ಪೀಡ್ ಅಲ್ಲೇ ಹೋಯ್ತಾ ಇರುತ್ತಂತೆ, ಯಾವಾಗ್ಲೂ ಹೋಗುವಂತ ಸ್ಪೀಡ್ ಅಲ್ಲೇ ಹೋಯ್ತಾ ಇರುತ್ತೆ. ಈ ಬಸ್ಸಲ್ಲಿ ಎಷ್ಟು ಜನ ಹೋಯ್ತಾರೆ ಅಂತ ಹೇಳಿದ್ರೆ, ಆ ಬಸ್ಸಿನ ಕ್ಲೀನರ್ನು ಸೇರಿಸಿ 33 ಜನ ಪ್ರಯಾಣಿಕರು. ಸೊ ಒಂದು ಟೋಟಲ್ ಕ್ಲೀನರ್ನು ಸೇರಿಸಿ ಪ್ರಯಾಣಿಕರು ಪ್ಲಸ್ 33 ಜನ ಇದ್ರಂತೆ, 33 ಜನ ಇರ್ತಾರೆ. ಸೊ ಈ ತರ ಹೋಯ್ತಾ ಇರುವಂತಹ ಸಂದರ್ಭದಲ್ಲಿ ನಾರ್ಮಲ್ ಸ್ಪೀಡ್ ಆಗಿ ಹೋಗಿರುತ್ತೆ ಆ ಚಿತ್ರದುರ್ಗದ ಹಿರಿಯೂರು ಅಂತ ಹೇಳೋದಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಆಪೋಸಿಟ್ ಅಲ್ಲಿ ಬರುವಂತ, ಸೊ ಬೇರೆ ರೋಡ್ ಅಲ್ಲಿ ಆಪೋಸಿಟ್ ಅಲ್ಲಿ ಬರುವಂತ ಒಂದು ಟ್ರಕ್ ಲಾರಿ ಅಂತೆ. ಸೊ ಯಾರು ಮಿಸ್ಟೇಕ್ ಅಂತ ಗೊತ್ತಿಲ್ಲ, ಬಟ್ ಟ್ರಕ್ ಲಾರಿ ಇದೆ ಅಂತ ಹೇಳ್ತಾವ್ರೆ, ಅದೇನೋ ಗೊತ್ತಿಲ್ಲ. ಸೊ ಅಲ್ಲಿಂದ ಬರುವಂತಹ ಸಂದರ್ಭದಲ್ಲಿ ಒಂದು ಡಿವೈಡರ್, ಅಲ್ಲಿರುವಂತಹ ಹಾಕಿರುವಂತಹ ಡಿವೈಡರ್ನೇ ಜಂಪ್ ಮಾಡಿ ಆಪೋಸಿಟ್ ಅಲ್ಲಿ ಬಂದಂತ ಈ ಐಷಾರಾಮಿ ಸ್ಲೀಪರ್ ಬಸ್ ಅನ್ನ ಡಿಕ್ಕಿ ಹೊಡೆದಿದೆ. ಸೊ ಎಲ್ಲಿ ಡಿಕ್ಕಿ ಹೊಡಿತು ಗೊತ್ತಾ? ಸೊ ಈ ಸ್ಲೀಪರ್ ಬಸ್ಸಿನ ಡೀಸೆಲ್ ಟ್ಯಾಂಕ್ ಇರುತ್ತಲ್ಲ, ಅಲ್ಲೇ ಬಂದು ಇಟ್ಟು ಮಾಡುತ್ತಂತೆ, ಅಲ್ಲೇ ಬಂದು ಡಿಕ್ಕಿ ಹೊಡಿತಂತೆ ಈ ಕಂಟೈನರ್ ಲಾರಿಯ ಡ್ರೈವರ್ ಆ ಸ್ಪಾಟ್ ಅಲ್ಲೇ ಮೃತಪಟ್ಟಿರ್ತಾರೆ. ಆ ಬೆಂಕಿ ಹಚ್ಕೊಳ್ಳೋ ಶುರು ಆಗುತ್ತೆ. ಹಚ್ಕೊಳ್ಳುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಿದ್ದೆ ಮಾಡ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಈ ತರ ಆಯ್ತು ಗೊತ್ತಾ? ಮಧ್ಯಾಹ್ನ ಅಲ್ಲ, ಬೆಳಗಿನ ಜಾವ 2 ಗಂಟೆ ಅಂತೆ. ಸೊ ಆ ಒಂದು ಟೈಮಲ್ಲಿ ಎಲ್ಲರೂ ಕೂಡ ನಿದ್ದೆ ಮಾಡಿದಂತ ಸಂದರ್ಭದಲ್ಲಿ ಈ ತರ ನಡೆದೈತೆ. ಸೊ ಕೆಲವರು ಎಚ್ಚರ ಆಗಷ್ಟೊಳಗೆ ಅವರು ಕೂಡ ಸುಟ್ಟೋಗಿದ್ರಂತೆ. ಸೊ ಅವ್ರಿಗೆ ಏನ್ ನಡೀತು ಅಂತಲೇ ಗೊತ್ತಿಲ್ಲ. ನೋಡಿ, ಬೆಂಗಳೂರಿಂದ ಬರುವಂತಹ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಈ ಬಸ್ ಅನ್ನ ಹತ್ತುವಾಗ ಇವ್ರಿಗೆ ಗೊತ್ತಿರುತ್ತಾ ಈ ತರ ಆಗುತ್ತೆ ಅಂತ? ಗೊತ್ತಿರಲ್ಲ. ಸೊ ಏನ್ ಕಾರಣ ಅಂತ ಗೊತ್ತಿರಲಿಲ್ಲ. ಮೋಸ್ಟ್ಲಿ ಕಂಟ್ರೋಲ್ ಬರಲಿಲ್ವಾ ಈ ಟ್ರಕ್, ಇಲ್ಲ ಅಂದ್ರೆ ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ರ, ಇಲ್ಲ ಅಂದ್ರೆ ನಿದ್ದೆ ಮಾಡ್ತಿದ್ರ ಮೋಸ್ಟ್ಲಿ. ಸೊ ಈ ಟ್ರಕ್ ಡ್ರೈವರ್ ನಿದ್ದೆ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ. ಸೊ ಏನ್ ಕಾರಣ ಅಂತ ಗೊತ್ತಿಲ್ಲ. ಸೊ ಇದರಲ್ಲಿ ಇದ್ದವರು, ಈ ಬಸ್ಸಲ್ಲಿ ಇದ್ದವರು 33 ಜನ ಅಲ್ವಾ, ಕ್ಲೀನರ್ನು ಸೇರಿಸಿ 33 ಜನ ಅಲ್ವಾ, ಅದರಲ್ಲಿ 25 ಜನ ಗಾಯಗೊಂಡಿರ್ತಾರೆ. ಅವರು ಕೂಡ ಗಾಯಗೊಂಡಿರ್ತಾರೆ, ಒಂದಷ್ಟು ಜನ, ಒಬ್ಬೊಬ್ರು ಉಳ್ಕೊಂಡವ್ರೆ. ಎಷ್ಟೋ ಜನ ಏನೋ ಕಾಣೆಯಾಗಿದ್ದಾರೆ ಅಂತೆಲ್ಲ ಹೇಳ್ತಿದ್ರು. ನನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಹೇಳ್ತೀನಿ, ಬೇಕಾದ್ರೆ ಅಪ್ಡೇಟ್ ಮಾಡ್ತೀನಿ, ಶಾರ್ಟ್ಸ್ ಅಲ್ಲೂ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಒಬ್ಬೊಬ್ರು ಆ ಒಂದು 10 ಸೆಕೆಂಡ್ ಅಲ್ಲಿ ಏನ್ ನಡೆದೈತೆ ಅಂತಲೇ ಗೊತ್ತಿಲ್ಲ. ಗೊತ್ತಾಗಷ್ಟೊಳಗೆ ಅವರು ಮೃತಪಟ್ಟವ್ರೆ ಅಂತ ಅಂದ್ರೆ ನಂಬಕ್ಕಾಗುತ್ತಾ? ನೋಡಿ, ಗ್ರಾಚಾರ, ಹಳ್ಳಿ ಕಡೆ ಎಲ್ಲ ಹೇಳ್ತಾರೆ ಗ್ರಾಚಾರ ಸರಿ ಇಲ್ಲ ಅಂತಂದ್ರೆ ಏನೇನೋ ಆಗುತ್ತೆ ಅಂತ. ಸೊ ಆ ಒಂದು 10 ಸೆಕೆಂಡ್ ಅಲ್ಲಿ ನಡೆದಿರುವಂತಹ ಒಂದು ದೊಡ್ಡ ದುರ್ಘಟನೆ ನಡೆಯೋಕೆ ಶುರು ಆಗ್ತಿತ್ತಂತೆ. ಅಲ್ಲೇ ಆ ಸ್ಪಾಟ್ ಅಲ್ಲೇ ಏನಾಗಿತ್ತೆ ಅಂತಂದ್ರೆ, ಈ ಬಸ್ಸಿನಿಂದ, ಈ ಸ್ಲೀಪರ್ ಬಸ್ ಅಂತ ಹೇಳೋನಲ್ಲ ಐಷಾರಾಮಿ ಬಸ್ಸು, ಅದರಿಂದನೇ ಒಂದು ಸ್ಕೂಲ್ ಬಸ್ಸು ಕೂಡ ಬರ್ತಿತ್ತಂತೆ. ಟೂರ್ಗೆ ಎಲ್ಲ ಹೋಯ್ತಿದ್ರಂತೆ, ಬೆಂಗಳೂರಿಂದ ಎಲ್ಲಿಗೋ ಹೋಯ್ತಿದ್ರಂತೆ. ಸೊ ಆ ಸ್ಕೂಲ್ ವ್ಯಾನಿನ ಬಸ್ಸು, ಆ ಸ್ಕೂಲಿನ ಬಸ್ಸು ಕೂಡ ಈ ಆಕ್ಸಿಡೆಂಟ್ ಪಕ್ಕದಲ್ಲೇ ಇದ್ದಂತ ಸಂದರ್ಭದಲ್ಲಿ ಪಟ್ ಅಂತ ಎಲ್ಲ ಸೈಡ್ ನಿಲ್ಲಿಸೋದ್ರಂತೆ. ಇಲ್ಲಾಂದ್ರೆ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಆಯ್ತಿತ್ತು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟಲ್ಲಿ ಹೇಳಿ. ಸೊ ಈ ತರ ಒಂದು ಬಸ್ಸಲ್ಲಿ ಹೋಗೋರಿಗೆ ಒಂದು ಆತಂಕವನ್ನು ಮೂಡಿಸಿದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಕಡೆನೂ ನಡೀತೈತೆ ಇದು, ಇಲ್ಲಿ ಒಂದ್ ಕಡೆ ಮಾತ್ರ ಈ ತರ ನಡೆದೈತೆ ಅಂತ ಗೊತ್ತಿಲ್ಲ. ಏನ್ ಕಾರಣವಾಗಿರ್ಬೋದು ಅಂತ ನೀವೇ ಕಮೆಂಟಲ್ಲಿ ಹೇಳಿ. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ಇನ್ನು ಮಿಕ್ಕದ್ದೇನಾದ್ರು ಅಪ್ಡೇಟ್ ಮಾಡ್ತೀನಿ.